ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾತೃಭಾಷೆ. ಒಂದು ಮಗು ಯಾವ ಮನೆಯಲ್ಲಿ ಹುಟ್ಟಿದೆಯೋ ಆ ಮಗುವನ್ನು ಹೆತ್ತ ತಾಯಿ ಯಾವ ಭಾಷೆಯಲ್ಲಿ ಮಗುವಿನ ಜೊತೆ ಸಂಭಾಷಣೆಯನ್ನು ನಡೆಸ್ತಾಳೋ, ಆ ತಾಯಿ ಮಗು ಇರುವಂಥ ಮನೆಯ ಜನ ಯಾವ ಭಾಷೆಯಲ್ಲಿ ವ್ಯವಹರಿಸ್ತಾರೋ ಆ ಪರಿಸರದಲ್ಲಿ ಬೆಳೆಯುವಂಥ ಮಗು ಅದೇ ಭಾಷೆಯನ್ನು ತನ್ನ ಭಾಷೆಯನ್ನಾಗಿ, ತನ್ನ ಮಾತೃಭಾಷೆಯನ್ನಾಗಿ ಸ್ವೀಕರಿಸುತ್ತೆ. ಇದು ಅತ್ಯಂತ ಸಹಜವಾದದ್ದು. ಹಾಗಾಗಿ ಆ ಮಾತೃಭಾಷೆಯಲ್ಲಿ ತನ್ನ ಮನಸ್ಸಿನ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬಲ್ಲದು. ಹಾಗೆಯೇ ಅದೇ ಭಾಷೆಯಲ್ಲಿ ಯಾರಾದರೂ ಮಾತನಾಡಿದ್ರೆ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ಆದರೆ ನಮ್ಮ ಬದುಕು ಎಷ್ಟು ವಿಚಿತ್ರ ನೋಡಿ. ಮಾತೃಭಾಷೆಯನ್ನೇ ಬಳಸ್ಕೊಂಡು ಬದುಕನ್ನು ನಡೆಸೋದು ಇವತ್ತು ಅಸಾಧ್ಯ ಆಗಿದೆ. ಯಾವುದೇ ನಮ್ಮ ಮಾತೃಭಾಷೆ ಆಗಿದ್ದರೂ ಸಹ ಇವತ್ತು ಶಾಲೆಗೆ ಸೇರ್ತಾ ಇದ್ದ ಹಾಗೆ ಇಂಗ್ಲೀಷನ್ನು ಕಲಿಬೇಕಾಗಿದೆ, ಹಿಂದಿಯನ್ನು ಕಲಿಬೇಕಾಗಿದೆ, ಸಂಸ್ಕೃತವನ್ನೋ ಫ್ರೆಂಚನ್ನೋ ಮತ್ತೊಂದು ಭಾಷೆಯನ್ನೋ ಕಲಿಬೇಕಾಗಿದೆ. ಇವತ್ತು ಬದುಕನ್ನು ನಡೆಸೋದಕ್ಕೆ ಇಂಗ್ಲೀಷ್ ಅನಿವಾರ್ಯ ಅಂತ ಆಗಿದೆ. ಇಂಗ್ಲೀಷ್ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸದೇ ಇದ್ದರೆ ಬದುಕನ್ನು ನಡೆಸೋದು ಭವಿಷ್ಯವೇ ಅಂಧಕಾರ ಅನ್ನೋ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಆದರೆ ತಜ್ಞರು ಹೇಳ್ತಾರೆ, ಇಂಗ್ಲೀಷ್ ಮಾಧ್ಯಮಕ್ಕಿಂತ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣವನ್ನು ಪಡೆದರೆ ಬಹಳ ಬಹಳ ಒಳ್ಳೆಯದು ಅಂತ ಹೇಳ್ತಾ ಅವರು 2005ರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮವನ್ನು ಸಿಲೆಬಸ್ ಒಂದನ್ನು ರೂಪಿಸಿ ಕನ್ನಡದಲ್ಲೇ ಪಾಠವನ್ನು ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಶಿಫಾರಸನ್ನು ಮಾಡಿದ್ದಾರೆ. ಆದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಪಾಠ ಮಾಡಬೇಕು ಅಂದರೆ ಪಠ್ಯಪುಸ್ತಕಗಳ ಕೊರತೆ ಇದೆ. ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಶಾಲೆಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯಗಳು ಏನಿವೆ, ಮೂಲಭೂತ ವಿಜ್ಞಾನ ವಿಷಯಗಳು ಏನಿವೆ, ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯಗಳು ಏನಿವೆ, ಅವುಗಳನ್ನು ಸರಳವಾಗಿ ಕನ್ನಡದಲ್ಲಿ ಹೇಳುವಂಥ ಪುಸ್ತಕಗಳ ಕೊರತೆ ಇದೆ ಎನ್ನುವ ಮಾತು ಅಲ್ಲಲ್ಲಿ ಕೇಳಿ ಬರುತ್ತೆ. ಆ ಒಂದು ಕೊರತೆಯನ್ನು ನಿವಾರಿಸುವ ದೃಷ್ಟಿಯಲ್ಲಿ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ, ವಿಜ್ಞಾನ ಪ್ರಬಂಧಗಳ ಕೈಪಿಡಿ, ಸಂಪುಟೂರು ವಿಶ್ವನಾಥ್ ಅವರು ಬರೆದಿರುವಂಥದ್ದು. ಸಂಪುಟೂರು ವಿಶ್ವನಾಥ್ ಅವರು ವೃತ್ತಿಯಿಂದ ಅಧ್ಯಾಪಕರಾಗಿ, ಒಂದು ಶಾಲೆಯ ಮುಖ್ಯಸ್ಥರಾಗಿ, ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಶಿಕ್ಷಕ ಎನ್ನುವ ಪ್ರಶಸ್ತಿಯನ್ನು ಪಡೆದು ಮಕ್ಕಳ ಸಾಹಿತ್ಯದಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ವಿಜ್ಞಾನಕ್ಕಾಗಿ ವಿಶೇಷವಾಗಿ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೀತಾ ಇರುವಂಥ ಬಹುಮುಖ್ಯ ವ್ಯಕ್ತಿ, ಶಕ್ತಿ ಸಂಪುಟೂರು ವಿಶ್ವನಾಥ್ ಅವರು ಈ ಒಂದು ಪುಸ್ತಕದಲ್ಲಿ ನಮ್ಮ ದೈನಂದಿನ ಬದುಕಿಗೆ ಸಂಬಂಧಪಟ್ಟಂತಹ 35 ಭೌತ ವಿಜ್ಞಾನದ ಪ್ರಬಂಧಗಳನ್ನು ಹಾಗೂ 32 ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಬಂಧಗಳನ್ನು ಬರೆದಿದ್ದಾರೆ. 2 ಅಥವಾ 3 ಪುಟಗಳಲ್ಲಿ ಮುಗಿಯುತ್ತೆ. ಆ ಒಂದು ವಿಚಾರದ ಬಗ್ಗೆ ಒಂದು ಸಮಗ್ರ ನೋಟ. ಹಾಗಂದರೆ ಏನು? ಟೆಲಿವಿಷನ್ ಅಂದರೆ ಏನು? ಟೆಲಿಫೋನ್ ಅಂದರೆ ಏನು? ಮೊಬೈಲ್ ಅಂದರೆ ಏನು? ಅಷ್ಟು ಸರಳವಾಗಿ ಒಬ್ಬ ವ್ಯಕ್ತಿ ತಿಳ್ಕೋಬೇಕು. ಅದಕ್ಕೆ ಅಗತ್ಯವಾದಂಥ ಮೂಲಭೂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಹಾಗಾಗಿ ಶಾಲಾ ಮಕ್ಕಳಿಗೆ ಒಂದು ಪ್ರಾಥಮಿಕ ಪುಸ್ತಕವಾಗಿ, ಒಂದು ವಿಷಯವನ್ನು ಪ್ರವೇಶ ಮಾಡೋದಕ್ಕೆ ಬೇಕಾಗುವಂಥ ಒಂದು ಮೂಲಭೂತ ಕೃತಿಯಾಗಿ ಇದು ಅತ್ಯಂತ ಉಪಯುಕ್ತವಾಗಿದೆ. ಹಾಗೆಯೇ ವಿಜ್ಞಾನದ ಬಗ್ಗೆ ತಿಳ್ಕೋಬೇಕು ಅಂತ ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು ಸಹ ಈ ಒಂದು ಪುಸ್ತಕವನ್ನು ಓದಬಹುದು. ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ, ವಿಜ್ಞಾನ ಪ್ರಬಂಧಗಳ ಕೈಪಿಡಿ, ಸಂಪುಟೂರು ವಿಶ್ವನಾಥ್ ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಪಿ. ಮೂಲತಃ ಚಾಮರಾಜನಗರ. ಇಲ್ಲಿ ಬೆಂಗಳೂರು ಮಲ್ಲೇಶ್ವರಮಿಂದ ಬಂದಿದ್ದೀನಿ. ನಾನು ಮಹಾರಾಣಿ ಲಕ್ಷ್ಮೀ ಅಮ್ಮಣಿ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಓದುವುದು, ಪದಬಂಧ ಬಿಡಿಸೋದು ಮತ್ತು ಹೊಸ ಹೊಸ ಅಡಿಗೆಗಳನ್ನ ಮಾಡೋದು ನನ್ನ ಹವ್ಯಾಸ. ತೇಜಸ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ, HDFC ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು, ನಾನು ಮೂಲತಃ ಕಾಮಾಕ್ಷಿಪಾಳ್ಯದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಸಂಚಾರ ಮಾಡೋದು ಮತ್ತು ದಿನಪತ್ರಿಕೆಗಳನ್ನು ಓದೋದು. ಪ್ರವೀಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ. ನಾಗಲಾಪುರ, ವಿರೂಪಸಮುದ್ರ, ಪಾವಗಡ, ತುಮಕೂರು ಡಿಸ್ಟಿಕ್. ನಾನು ಮಾರ್ತಳ್ಳಿಯಿಂದ ಬಂದಿದ್ದೇನೆ. ನಂದು ಎಜುಕೇಷನ್ BA ಕಂಪ್ಲೀಟೆಡ್. ತುಂಬ ಸಂತೋಷ ನೇತ್ರಾವತಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಲಹರಿ ಲಾಸ್ಯ. ವೆಂಕಟೇಶ್ MT ಅವರು ಬರೆದ ಕವನ ಸಂಕಲನದ ಪುಸ್ತಕ. ಪ್ರಶ್ನೆ, ಮೊದಲ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಪರಿಸರ ಇಲಾಖೆಯು ಕರ್ನಾಟಕದ 3 ತೇವ ಭೂಮಿಗಳನ್ನು ರಾಮ್ಸರ್ ಪ್ರದೇಶವೆಂದು ಘೋಷಿಸಿತು. ಇವುಗಳಲ್ಲಿ ಯಾವುದು ಒಂದಲ್ಲ? ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ಅಂಕಸಮುದ್ರ ಪಕ್ಷಿಧಾಮ, ಮಾಗಡಿ ಕೆರೆ, ಉಣಕಲ್ ಕೆರೆ, ಅಘನಾಶಿನಿ ನದಿ ಮುಖ. ಮೊದಲಿಗೆ ಪ್ರವೀಣ್, ಆನಂತರ ತೇಜಸ್ವಿನಿ. ಉಣ್ಕಲ್ ಕೆರೆ. ಉಣಕಲ್ ಕೆರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿನಿ. ಮಾಗಡಿ ಕೆರೆ. ಮಾಗಡಿ ಕೆರೆ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಉಣಕಲ್ ಕೆರೆ ಅಲ್ಲ ಅನ್ನೋದು ಸರಿಯಾದ ಉತ್ತರ. ಪ್ರವೀಣ್ ಈ ಉತ್ತರ ಕೊಟ್ಟಿದ್ದಾರೆ. ಲಹರಿ ಲಾಸ್ಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ರಾಮ್ಸರ್ ಪ್ರದೇಶ ಅಂದರೆ ಏನು? ರಾಮ್ಸರ್ ಪ್ರದೇಶ ಅಂದರೆ ಅದನ್ನು ತೇವ ಭೂಮಿ ಅಥವಾ ಜೌಗು ಭೂಮಿ ಅಂತ ಕರೀಬಹುದು. ಇದು ಬಹಳ ಬಹಳ ಮುಖ್ಯವಾದಂಥ ಪ್ರದೇಶ. ತೇವಾಂಶ ಹೆಚ್ಚು ಇರುವಂಥ ಭೂಮಿ ಏನಿದೆ, ಅಲ್ಲಿ ವಿಶೇಷವಾದ ಸಸ್ಯಗಳು ಬೆಳೆಯುತ್ತೆ, ವಿಶೇಷವಾದ ಪ್ರಾಣಿಗಳು ಇರುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ವಲಸೆ ಹಕ್ಕಿಗಳು ಆ ಪ್ರದೇಶಕ್ಕೆ ಬಂದು ಅಲ್ಲಿ ವಾಸ ಮಾಡೋದಕ್ಕೆ ಬಹಳ ಬಹಳ ಇಷ್ಟಪಡುತ್ತವೆ. ಹಾಗಾಗಿ ಇಂತಹ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸಬೇಕಾಗುತ್ತೆ. ಈಗ ಕರ್ನಾಟಕದಲ್ಲಿ ಇಂತಹ 3 ಪ್ರದೇಶಗಳನ್ನು ಗುರುತಿಸಿದ್ದಾರಂತೆ. ಮೊದಲನೇದು ಬಳ್ಳಾರಿಯ ಹಗರಿಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಅಂಕಸಮುದ್ರ ಪಕ್ಷಿಧಾಮ ಅಂತ ಹೇಳಿ. ಇದು ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರೇನಿದೆ, ಆ ಹಿನ್ನೀರಿಗೆ ಹೊಂದಿಕೊಂಡ ಹಾಗೆ ಈ ಒಂದು ಪಕ್ಷಿಧಾಮ ನಿರ್ಮಾಣ ಆಗಿದೆಯಂತೆ. ಇದು ಮಾನವ ನಿರ್ಮಿತವಾದದ್ದು. ಬರೀ ಕರಿ ಜಾಲಿ ಮರಗಳೇ ತುಂಬ ಹೋಗಿದೆಯಂತೆ ಈ ಒಂದು ಪ್ರದೇಶದಲ್ಲಿ. ಆದರೂ ಅಲ್ಲಿ ನೀರು ತೇವಾಂಶ ಹೆಚ್ಚು ಇರೋದ್ರಿಂದ ಹಕ್ಕಿಗಳು ಅಲ್ಲಿಗೆ ಬಂದು ಉಳಿಯೋದಕ್ಕೆ ಇಷ್ಟಪಡ್ತಾ ಇವೆ. ಎರಡನೇದು, ಅಘನಾಶಿನಿ ನದಿಯು ಸಮುದ್ರವನ್ನು ಸೇರುವ ಸ್ಥಳ ಇದೆಯಲ್ಲ, ಅಲ್ಲಿ ಸಿಹಿ ನೀರು ಉಪ್ಪು ನೀರು ಸೇರುವಂಥ ಸ್ಥಳ. ಸಿಹಿಯೂ ಅಲ್ಲ, ಉಪ್ಪೂ ಅಲ್ಲ. ಅಂತಹ ನೀರಲ್ಲಿ ಬೆಳೆಯುವಂಥ ಜೀವಿ ಪ್ರಭೇದಗಳು ಏನಿದೆ ಬಹಳ ಬಹಳ ವಿಶೇಷವಾದದ್ದು. ಅವುಗಳನ್ನು ರಕ್ಷಿಸೋದಕ್ಕೂ ತೀರ್ಮಾನ ತಗೊಂಡಿದ್ದಾರೆ. ಹಾಗೆಯೇ ಮಾಗಡಿಯಲ್ಲಿ ಇರ್ತಕ್ಕಂಥ ಮಾನವ ನಿರ್ಮಿತ ಕೆರೆ ಒಂದಿದೆಯಂತೆ. ಅಲ್ಲಿ ಬಾರ್ ಹೆಡ್ಡೆಡ್ ಗೂಸ್ ಅಂತ ಒಂದು ಜಾತಿಯ ಬಾತುಕೋಳಿಗಳಿಗೆ ಬಹಳ ಬಹಳ ಇಷ್ಟವಂತೆ ಆ ಒಂದು ಕೆರೆ. ಹಾಗಾಗಿ 3 ಕೆರೆಗಳನ್ನು ಗುರುತಿಸಿ ಇವತ್ತು ಸಂರಕ್ಷಿಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಪತ್ತೇದಾರಿ ಕಾದಂಬರಿ, ಮಠ, ಇಂದುಮತಿ ಲಮಾಣಿ ಇದನ್ನು ಬರೆದಿದ್ದಾರೆ. ನಮ್ಮ ಮೊದಲ ಪ್ರಶ್ನೆ ಆಯಿತು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಒಂದು ಅರ್ಧ ಲೀಟರ್ ನ್ಯಾನೋ DAP ಎಷ್ಟು kg ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರಕ್ಕೆ ಸಮ? ಆಯ್ಕೆಗಳನ್ನು ನೋಡೋಣ. 60 kg, 25 kg, 10 kg, 50 kg. ಮೊದಲಿಗೆ ತೇಜಸ್ವಿನಿ, ನಂತರ ಪ್ರವೀಣ್. 25 kg. ಆಯ್ಕೆ 25 ಆಯ್ಕೆ 2. ಪ್ರವೀಣ್. 60 kg. 60 kg ಆಯ್ಕೆ 1. ಸರಿಯಾದ ಉತ್ತರ 50 kg ಆಗಿತ್ತು.
DAP ಅಂತ ಹೇಳಿದರೆ ಡೈ ಅಮೋನಿಯಂ ಫಾಸ್ಫೇಟ್ ಎನ್ನುವ ಹೆಸರಿನ ಸಂಕ್ಷಿಪ್ತ ರೂಪ. ಸಸ್ಯಗಳು ಬೆಳೆಯೋದಕ್ಕೆ 2 ವಸ್ತುಗಳು ಬಹಳ ಬಹಳ ಮುಖ್ಯವಾಗಿ ಬೇಕು. ಮೊದಲನೇದು ಸಾರಜನಕ ಅಥವಾ ನೈಟ್ರೋಜಿನ್, ಎರಡನೆಯದು ರಂಜಕ ಅಥವಾ ಫಾಸ್ಫರಸ್. ಈ ಸಾರಜನಕ ಹಾಗೂ ರಂಜಕವನ್ನು ಪೂರೈಸುತ್ತಂತೆ DAP. ಇದುವರೆಗೂ ಇದನ್ನು ಗೊಬ್ಬರ ರೂಪದಲ್ಲಿ, ಘನ ರೂಪದಲ್ಲಿ ಪೂರೈಸ್ತಾ ಇದ್ವಿ. 50 kg ಮೂಟೆ ಏನು ಪೋಷಕಾಂಶವನ್ನು ಕೊಡ್ತಾ ಇತ್ತು, ಅದೇ ಪೋಷಕಾಂಶ, ಅಷ್ಟೇ ಪೋಷಕಾಂಶವನ್ನು ಕೇವಲ 1/2 ಲೀಟರ್ ನ್ಯಾನೋ DAP ದ್ರವ ರೂಪದ ಗೊಬ್ಬರ ಕೊಡುತ್ತಂತೆ. 1/2 ಲೀಟರ್ ಅಷ್ಟೇ. ಹಾಗಾಗಿ ಇದನ್ನು ಯೋಚನೆ ಮಾಡಿ ನೋಡಿ, ಉತ್ಪಾದನೆ ಎಷ್ಟು ಸುಲಭವಾಗುತ್ತೆ, ಸಾಗಾಣಿಕೆ ಎಷ್ಟು ಸುಲಭವಾಗುತ್ತೆ, ಕೊಂಡ್ಕೊಳ್ಳೋದು ಎಷ್ಟು ಸುಲಭವಾಗುತ್ತೆ, ಬಳಸೋದು ಎಷ್ಟು ಸುಲಭವಾಗುತ್ತೆ. ಇಂತಹ ಒಂದು ಹೊಸ ತಂತ್ರಜ್ಞಾನ ಇವತ್ತು ಲಭಿಸಿದೆ. ಹಾಗಾಗಿ ನ್ಯಾನೋ ಕಣಗಳ ರೂಪದಲ್ಲಿ ಇರತಕ್ಕಂಥ ಈ ಹೊಸ ಗೊಬ್ಬರವನ್ನು ಬಹಳ ಬಹಳ ಪರಿಣಾಮಕಾರಿಯಾಗಿ ಬಳಸಬಹುದು. ಬೆಲೆಯೂ ಸಹ ಕಡಿಮೆ ಅಂತ ಹೇಳ್ತಾರೆ. ಹಾಗಾಗಿ ರೈತರು ಈ ನ್ಯಾನೋ DAP ಬಳಸೋ ಬಗ್ಗೆ ಆಲೋಚನೆಯನ್ನು ಮಾಡಬಹುದು. ಜೀವಭಾವದ ಉಸಿರು, ಜುಗಲ್ಬಂದಿ ಗಜಲ್ಗಳು ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಹಾಗೂ ಡಾಕ್ಟರ್ ಮಲ್ಲಿನಾಥ ಎಸ್ ತಳವಾರ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಇವುಗಳಲ್ಲಿ ಯಾವ ಆನೆಯ ಪ್ರಭೇದವು ಇಂದು ಬದುಕಿಲ್ಲ? ಆಯ್ಕೆಗಳನ್ನು ನೋಡೋಣ. ಮ್ಯಾಮತ್ ಎಲಿಫೆಂಟ್, ಆಫ್ರಿಕನ್ ಬುಷ್ ಎಲಿಫೆಂಟ್, ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟ್. ಮೊದಲಿಗೆ ತೇಜಸ್ವಿನಿ, ಆನಂತರ ಪ್ರವೀಣ್. ಮ್ಯಾಮತ್ ಎಲಿಫೆಂಟ್ ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿನಿ ಅವರು. ಪ್ರವೀಣ್? ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್, ಸಿ. ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ಮ್ಯಾಮತ್ ಎಲಿಫೆಂಟ್ ಇವತ್ತು ಬದುಕಿಲ್ಲ. ಉಳಿದ 3 ಆನೆಗಳು ಇವತ್ತು ಬದುಕಿವೆ. ಬೃಹತ್ ಮದಗಜಗಳು ಅಂತ ನಾವು ಕರೀತೇವೆ ಅವುಗಳಲ್ಲಿ 2 ಮುಖ್ಯವಾದದ್ದು. ಒಂದು ಮ್ಯಾಮತ್ ಎಲಿಫೆಂಟ್ ಅನ್ನೋದು, ಇನ್ನೊಂದು ಮ್ಯಾಸ್ಟರಾನ್ ಎಲಿಫೆಂಟ್ ಅನ್ನೋದು. ಈ ಮ್ಯಾಮತ್ ಎಲಿಫೆಂಟ್ ಅನ್ನೋದು ಇವತ್ತಿಗೆ 4000 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಾಮಾವಶೇಷ ಆಗಿ ಹೋಯಿತು. ಈ ಮ್ಯಾಸ್ಟರಾನ್ ಎಲಿಫೆಂಟ್ ಅಂತ ಏನು ಇತ್ತು ಈ ಭೂಮಿಯ ಮೇಲೆ, ಅದು 10,000 ವರ್ಷಗಳ ಹಿಂದೆಯೇ ಪೂರ್ತಿ ನಾಶವಾಗಿ ಹೋಗೋಯ್ತಂತೆ. ಹಾಗಾಗಿ ಇವತ್ತು 3 ನಮೂನೆಯ ಆನೆಗಳು ಬದುಕಿವೆ. ಅವುಗಳಲ್ಲಿ ಒಂದು ನಮೂನೆ ಏಷ್ಯನ್ ಎಲಿಫೆಂಟ್ ಏನಿದೆ, ಅದು ಪ್ರಧಾನವಾಗಿ ಇವತ್ತು ಭಾರತದಲ್ಲಿ ಬದುಕಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಆನೆಗಳ ಸಂತತಿ ಇವತ್ತು ಉಳಿದಿದೆ. ಇಡೀ ಭಾರತದಲ್ಲೇ ಅತ್ಯಂತ ಹೆಚ್ಚಿನ ಆನೆಗಳನ್ನು ಪಡೆದಿರುವಂಥ ರಾಜ್ಯ ನಮ್ಮ ಕರ್ನಾಟಕ. ಮುಂದಿನ ಪುಸ್ತಕ ಕಥಾ ಸಂಕಲನ ವೇಷ, ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ: 1963ರಲ್ಲಿ ಬಿಡುಗಡೆಯಾದ ಕುಲವಧು ಚಿತ್ರದಲ್ಲಿ ದ.ರಾ ಬೇಂದ್ರೆಯವರ ಯಾವ ಕವನವನ್ನು ಅಳವಡಿಸಿಕೊಂಡಿದ್ದರು? ಆಯ್ಕೆಗಳನ್ನು ನೋಡೋಣ. ಇಳಿದು ಬಾ ತಾಯಿ ಇಳಿದು ಬಾ, ಯುಗ ಯುಗಾದಿ ಕಳೆದರು, ನೀ ಹೀಂಗ ನೋಡಬ್ಯಾಡ ನನ್ನ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ. ತೇಜಸ್ವಿನಿ ಹಾಗೂ ಪ್ರವೀಣ್. ಆಯ್ಕೆ 2 ಯುಗ ಯುಗಾದಿ ಕಳೆದರು. ಯುಗ ಯುಗಾದಿ ಕಳೆದರು. ಪ್ರವೀಣ್? ನೀ ಹಿಂಗ ನೋಡಬೇಡ ನನ್ನ. 3. ನೇತ್ರಾವತಿಯವರು ಸ್ವಲ್ಪ ಬೇಗ ಬಸರುತ್ತೆ. ನೋಡ್ತಾ ಇದ್ದೀನಿ, ಬಹಳ ನಿಧಾನಕ್ಕೆ ಸಾವಕಾಶವಾಗಿ ಓದ್ತಾ ಇದ್ದೀರಿ. ಇದು ಸ್ಪರ್ಧೆ, ಇದು ಆಯಿತಾ? ಹಾಗಾಗಿ ಉತ್ತರ ಗೊತ್ತಾಯಿತು ಅಂದರೆ ತಕ್ಷಣ ಬಸರುತ್ತೆ. ಉತ್ತರವನ್ನು ನೋಡೋಣ. ಯುಗ ಯುಗಾದಿ ಕಳೆದರು ಅನ್ನೋದು ಸರಿಯಾದ ಉತ್ತರ. ತೇಜಸ್ವಿನಿ ಈ ಉತ್ತರ ಕೊಟ್ಟಿದ್ದಾರೆ. ವೇಷ ಕಥಾ ಸಂಕಲನ ಅವರಿಗೆ ಕೊಟ್ಟಿದ್ದೇವೆ. ಬಹಳ ಪ್ರಖ್ಯಾತವಾದಂಥ ಭಾವಗೀತೆ ಇದು. ಯುಗಾದಿ ಹಬ್ಬ ಬಂತು ಅಂದರೆ ಈ ಹಾಡು ಇಡೀ ದಿನ ಪದೇ ಪ್ರಸಾರ ಆಗ್ತಾನೆ ಇರುತ್ತೆ, ಹಾಡ್ತಾನೆ ಇರ್ತೇವೆ, ಹಾಡಿ ಖುಷಿ ಪಡ್ತೇವೆ. ಗಿಡಮರಿಗಳಿಗೆ ಮಾತ್ರ ಪ್ರತಿ ವರ್ಷವೂ ಒಂದು ಹೊಸ ಹುಟ್ಟು, ಹೊಸ ಯೌವನ ಬರುತ್ತಲ್ಲ. ಆದರೆ ಮನುಷ್ಯರಾದ ಪರಮ ಪಾಪಿಗಳಾದ ನಮಗೆ ಇಡೀ ಜೀವನದಲ್ಲಿ ಒಂದೇ ಒಂದು ಸಲ ಯೌವನ ಬರುತ್ತಲ್ಲ, ಯಾಕೆ? ಕವಿ ಪ್ರಶ್ನೆಯನ್ನು ಕೇಳಿದ, ಅದರ ಉತ್ತರ ಕೊಡೋರು ಯಾರು? ನಾವು ನೀವೇ
ಉತ್ತರವನ್ನು ಕಂಡುಕೋಬೇಕು. ಮುಂದಿನ ಪುಸ್ತಕ ಕೃಷಿ ರಸಾಯನ, ಲೇಖಕರು ಡಾಕ್ಟರ್ ಶರಶ್ಚಂದ್ರ ರಾನಡೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಅ, ಮಾ, ತೆ, ನಿ, ಣೆ. ಪ್ರವೀಣ್ ಮೊದಲು ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಅಸಮಾನತೆಯ ನಿವಾರಣೆ. ಹ? ಅಸಮಾನತೆಯ ನಿವಾರಣೆ. 10 ಅಕ್ಷರ ಇದೆ. 10 ಕೊಟ್ಟಿದ್ದೀರಾ? ಹಾಂ. ತೇಜಸ್ವಿನಿ, ಸರಿ. ನೇತ್ರಾವತಿ, ಉತ್ತರವನ್ನು ನೋಡೋಣ. ಅಸಮಾನತೆಯ ನಿವಾರಣೆ ಉತ್ತರ ಸರಿಯಾಗಿದೆ. ಕೃಷಿ ರಸಾಯನ, ಡಾಕ್ಟರ್ ಶರಶ್ಚಂದ್ರ ರಾನಡೆ ಬರೆದಂಥ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಕೃಷಿ ಯಾಕೆ ಖುಷಿ. ನರೇಂದ್ರ ರೈ ದೇರ್ಲಾ ಬರೆದಂಥ ಪುಸ್ತಕ. ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 49 ಕೂಡು 36, 98 ಕಳೆ 59, 20 ಗುಣಿಸು 9, 176 ಭಾಗಿಸು 8. ಬಜರ್ ಒತ್ತಿದ್ದಾರೆ ತೇಜಸ್ವಿನಿ. ಅಂತಿಮ ಉತ್ತರ 236. 236. ಪ್ರವೀಣ್ ಹಾಗೂ ನೇತ್ರಾವತಿ ಸೇಮ್ ಉತ್ತರ ಸರ್. ಅದೇ ಉತ್ತರವಾ? ಅದೇ ಉತ್ತರ. ನೇತ್ರಾವತಿ, Yes. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 85, 39, 180, 22 ಎಲ್ಲವನ್ನ ಕೂಡಿದ್ರೆ 3, 2, 6 ಬಂದಿದೆ. ಭಿನ್ನವಾದ ಉತ್ತರ ಅಲ್ವಾ? ಕೃಷಿ ಯಾಕೆ ಖುಷಿ ಈ ಪುಸ್ತಕ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ತಿರುವುಗಳ ಅರಿವು, ಅರಿವಿನ ಬೆಳಕು, ಬಾಳಿಗೆ ಹೊಳಪು, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. ಪ್ರಶ್ನೆ, ಈ ಭಾರತ ರತ್ನ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡು. ಆಯ್ಕೆಗಳು ಬರೋದಕ್ಕೆ ಮೊದಲು ತೇಜಸ್ವಿನಿ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರವೀಣ್ ಹಾಗೂ ನೇತ್ರಾವತಿ ಆಯ್ಕೆಗಳು ಉತ್ತರ, ಕೊಡ್ಲ. ಆಯ್ಕೆಗಳು ಚೌಧರಿ ಚರಣ ಸಿಂಗ್, ರಾಜನಾರಾಯಣ್, ಪಿ.ವಿ. ನರಸಿಂಹರಾವ್, ಜಯಪ್ರಕಾಶ್ ನಾರಾಯಣ್. ಎರಡನೇದಾಗಿ ಪ್ರವೀಣ್. ಪಿ.ವಿ. ನರಸಿಂಹರಾವ್. ಪಿ.ವಿ. ನರಸಿಂಹರಾವ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಪಿ.ವಿ. ನರಸಿಂಹರಾವ್ ಉತ್ತರ ಸರಿಯಾಗಿದೆ. ತಿರುವುಗಳ ಅರಿವು ಎನ್ನುವ ಈ ಒಂದು ಪುಸ್ತಕವನ್ನು ಪ್ರವೀಣ್ ಅವರಿಗೆ ಕೊಟ್ಟಿದ್ದೇವೆ. ಪಿ.ವಿ. ನರಸಿಂಹರಾವ್ ಅವರು ನಮ್ಮ ಭಾರತ ದೇಶದ 9ನೇಯ ಪ್ರಧಾನಮಂತ್ರಿಗಳಾಗಿ 1991ರಿಂದ 96ರವರೆಗೆ ಅವರು ಕೆಲಸವನ್ನು ಮಾಡಿದ್ದಾರೆ. ಭಾರತಕ್ಕೆ ಮುಕ್ತ ಆರ್ಥಿಕ ನೀತಿ ಏನಿದೆ ಅದನ್ನು ತಂದವರು ಅವರು. ತೆಲಂಗಾಣದ ಲಕ್ನೇಪಲ್ಲಿ ಅನ್ನೋ ಸ್ಥಳದಲ್ಲಿ 1921ರಲ್ಲಿ ಅವರು ಹುಡ್ತಾರೆ. ಅವರ ಪೂರ್ತಿ ಹೆಸರು ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತ. ಪಿ.ವಿ. ನರಸಿಂಹರಾವ್ ಅಥವಾ PVN ಅಂತ ಅವರನ್ನು ನಾವು ಕರೀತಾ ಇದ್ವಿ. ಮೂಲತಃ ವಕೀಲರು. ರಾಜಕಾರಣವನ್ನು ಪ್ರವೇಶಿಸಿದ್ರೂ ಸಹ ಅವರು ಲೇಖಕರಾಗಿಯೂ ಸಹ ಖ್ಯಾತರಾಗಿದ್ದಾರೆ. ಅವರಿಗೆ ಭಾರತ ರತ್ನ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ಒಂದೊಳ್ಳೆ ಮಾತು, ರೂಪಾ ಗುರುರಾಜ್ ಅವರು ಬರೆದಂಥ ಸೊಗಸಾದ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗೆ, ಬೆ, ತಿ,
ಳ ಯ ಝ ಸಿ ವ್ರ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ತೇಜಸ್ವಿನಿ ಅವರು ಉತ್ತರವನ್ನು ಕೊಡ್ತಾರಾ ನೋಡೋಣ. ಜಸಿಯ ತೀವ್ರ ಬೇಗ. ಗೊತ್ತಾಗಲಿಲ್ಲ ನನಗೆ. ನೇತ್ರಾವತಿ, ಪ್ರವೀಣ್ ಉತ್ತರವನ್ನು ನೋಡೋಣ. ಬೇಸಿಗೆಯ ತೀವ್ರ ಝಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧತೆಗಳನ್ನು ನಡೆಸ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹೊಟ್ಟೆಪಾಡಿಗಾಗಿ ಕೈಗೊಳ್ಳುವ ವೃತ್ತಿ ಹರೆಯ ದೊಡ್ಡ ಹಳ್ಳ. ಬಜರ್ ಒತ್ತಿದ್ದಾರೆ ತೇಜಸ್ವಿನಿ ಅವರು. ಒಂದು ಉತ್ತರ ಕುಲಕಸುಬು. ಕುಲಕಸುಬು. 3 ಶಬ್ದ ಸಿಕ್ತಾ? ಇಲ್ಲ, ಬಹುಶಃ ಸಿಕ್ಕಿಲ್ಲ. ಪ್ರವೀಣ್ ಮತ್ತು ನೇತ್ರಾವತಿ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಜೀವನೋಪಾಯ. 2 ಉತ್ತರ ಹರೆಯ. ಹೇಳಿ ಪ್ರವೀಣ್. ಯೌವನ. ಉತ್ತರವನ್ನು ನೋಡೋಣ. ಯೌವನ ಉತ್ತರ ಸರಿಯಾಗಿದೆ. ಬಿಸಿಲು ಕುದುರೆಯ ಬೆನ್ನೇರಿದವ ಎಚ್ ಶಾಂತರಾಜ ಐತಾಳ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. 3 ಉತ್ತರ. ಯಾರು ಬೇಕಾದರೂ ಬಜರೊತ್ತಿ. ದೊಡ್ಡ ಹಳ್ಳ. ಉತ್ತರವನ್ನು ನೋಡೋಣ. ಪ್ರಪಾತ ಅಂತ ಹೇಳ್ತೇವೆ ಇದನ್ನು. ಈಗ ಕೊನೆಯ ಘಟ್ಟಕ್ಕೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ತೇಜಸ್ವಿನಿ ಅವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಬಂಗಾರದ ಪಂಜರ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸ್ವಾತಂತ್ರ್ಯವಿಲ್ಲದ ಸ್ಥಿತಿ, ಸ್ವಾತಂತ್ರ್ಯ ಇರುವ ಸ್ಥಿತಿ. ಸ್ವಾತಂತ್ರ್ಯವಿಲ್ಲದ ಸ್ಥಿತಿ. ಮುಂದಿನ ಪ್ರಶ್ನೆ: ಕೆಂಪು ಕಣಗಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕರವೀರ, ಶರವೀರ. ಕರವೀರ. ಮುಂದಿನ ಪ್ರಶ್ನೆ: ಅರ್ಜುನನಿಗೆ ದೇವದತ್ತ ಶಂಖವನ್ನು ಯಾರು ಕೊಟ್ಟರು? ಮಯ, ವಿಶ್ವಕರ್ಮ. ವಿಶ್ವಕರ್ಮ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕ ಆದರೆ ಉಂಡೋಗು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಆಕಾಶದಲ್ಲಿರೋ ಗರುಡ, ಅದರ ಹೊಟ್ಟೆಯಲ್ಲಿ ಬೆಳ್ಳಿ ಕಡಗ, ಅದನ್ನು ಹೊಡೆಸಿದವನು ಮೈಸೂರು ಹುಡುಗ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಂಗಾರದ ಪಂಜರ, ಸ್ವಾತಂತ್ರ್ಯವಿಲ್ಲದ ಸ್ಥಿತಿ ಸರಿಯಾಗಿದೆ. 2 ಉತ್ತರ ಕೆಂಪು ಕಣಗಲೆ, ಕರವೀರ ಸರಿಯಾಗಿದೆ. 3 ಉತ್ತರ ಮಯ ಶಂಖವನ್ನು ಕೊಡ್ತಾನೆ.
4ನೇ ಪ್ರಶ್ನೆಗೆ ಉತ್ತರ ಅಕ್ಕ ಆದರೆ ಉಂಡೋಗು, ಲೆಕ್ಕ ಇದ್ದರೆ ಕೊಟ್ಟೋಗು. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಪ್ರವೀಣ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಬಂಗಾರದ ಹೊಗೆಯಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಮೃದ್ಧವಾಗಿರು, ಸಿರಿವಂತಿಕೆಯ ಹೊಟ್ಟೆ ಕಿಚ್ಚು. ಸಮೃದ್ಧವಾಗಿರು. ಮುಂದಿನ ಪ್ರಶ್ನೆ, ಬೊಗಸೆ ಅಂಜಲಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕರಪುಟ, ಖುರಪುಟ. ಖುರಪುಟ. ಮುಂದಿನ ಪ್ರಶ್ನೆ, ಅರ್ಜುನನಿಗೆ ಗಾಂಧೀವಧನಸ್ಸು, ಅಕ್ಷಯ ಬತ್ತಳಿಕೆ ಹಾಗೂ ರಥವನ್ನು ಯಾರು ಕೊಟ್ಟರು? ಅಗ್ನಿ, ವಾಯು. ಅಗ್ನಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕ ಇದ್ರೆ ಭಾವ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಆಚೆ ಮರಕ್ಕೂ ಈಚೆ ಮರಕ್ಕೂ ಹತ್ತದೇ, ಪೇಟೆಗೆ ಹೋಗಿ ಶುಭವನ್ನು ತರ್ತದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಂಗಾರದ ಹೊಗೆಯಾಡು, ಸಮೃದ್ಧವಾಗಿರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಕರಪುಟ ಆಗಿತ್ತು. ಖುರಪುಟ ಅಂದರೆ ಕುದುರೆಯ ಓಡುವ ಶಬ್ದ, ಕುದುರೆಯ ಕಾಲಿನ ಶಬ್ದ ಎನ್ನುವ ಅರ್ಥ ಬರುತ್ತೆ. 3ನೇ ಪ್ರಶ್ನೆಗೆ ಉತ್ತರ ಅಗ್ನಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ವೀಳೆಯದೆಲೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ನೇತ್ರಾವತಿಯವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಬಂಗಾಳದ ವಿದ್ಯೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮೋಸ, ಪ್ರಾಮಾಣಿಕತೆ. ಮೋಸ. ಮುಂದಿನ ಪ್ರಶ್ನೆ, ಹರಿತ ಮಾಡಲು ಉಪಯೋಗಿಸುವ ಕಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕರಸಾಣೆ, ಕರಾಚೂರಿ. ಕರಸಾಣೆ. ಮುಂದಿನ ಪ್ರಶ್ನೆ, ಹನುಮಂತನು ಯಾರ ಪ್ರಾರ್ಥನೆಯಂತೆ ಅರ್ಜುನನ ರಥ ಧ್ವಜದಲ್ಲಿ ನೆಲೆಸಿದನು? ಭೀಮ, ಯುಧಿಷ್ಠಿರ. ಭೀಮ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕರೆ ಇಲ್ಲದೆಡೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಆಡೆಂದರಾಡುವುದು, ಮಾಡವನೇರುವುದು, ಕೂಡದೆ ಕೊಂಕಿ ನಡೆಯುವುದು, ಕಡಿದೊಡೆ ಬಾಡದು ನೋಡಿ ಸರ್ವಜ್ಞ. ಕಡಿದರೂ ಬಾಡಲ್ವಂತೆ. ಸರ್ವಜ್ಞ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಂಗಾಳದ ವಿದ್ಯೆ, ಮೋಸ ಸರಿಯಾಗಿದೆ. 2 ಉತ್ತರ ಕರಸಾಣೆ ಸರಿಯಾಗಿದೆ. 3 ಉತ್ತರ ಭೀಮ ಸರಿಯಾಗಿದೆ. 4 ಉತ್ತರ ಅಕ್ಕರೆ ಇಲ್ಲದೆಡೆ, ತಿಣುಕಿ ಅತ್ತರೇನು ಭಾಗ್ಯ, ಬಿಕ್ಕಿ ಬಿಕ್ಕಿ ಅಳಬೇಡ. 2 ರೂಪ ಉಂಟು ಕನ್ನಡದಲ್ಲಿ. 5ನೇ ಪ್ರಶ್ನೆಗೆ ಉತ್ತರ ಇದು ತಲೆಗೂದಲಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ತೇಜಸ್ವಿನಿ ಅವರಿಗೆ ನಾವು 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರವೀಣ್ ಅವರಿಗೆ 6 ಪುಸ್ತಕ ನಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಮೂರು ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.